ನಾಚಿಕೆ ಮಾನ ಗೆಟ್ಟವರೆಲ್ಲ ಬಿಜೆಪಿ ಒಳಗಡೆ ಕೂತ್ಕೊಂಡು ಡಿಸಿಪ್ಲಿನ್ ಅಂತ ಮಾತಾಡೋದ್ರಿಂದ ಹಿಂಗಾಗಿರೋದು. ಅದು ಒಂದು ಪಕ್ಷನ ಅದು? ಸುಮ್ಮನೆ ರಾಜ್ಯದಲ್ಲಿ ಪಕ್ಷದಿಂದ ಅಂತೂ ಹೊರಹಾಕಕ್ಕಂತೂ ಆಗಲ್ಲ ಸರ್. ಅದು ಎಂಥದ್ದಾರು ಆಗಲಿ ರೀ, ಒಂದು ರಾಷ್ಟ್ರೀಯ ಪಕ್ಷ ನಡ್ಕೊಳ್ಳೋ ರೀತಿಗಳ ಇವೆಲ್ಲ ವರ್ಷಾನ್ಗಟ್ಲೆ ಬಿಟ್ಕೊಂಡು ನಾಚಿಕೆಟ್ಟವ್ರ ಥರ ಅನುಭವಿಸ್ಕೊಂಡು ಮಖಕ್ಕೆ ಕ್ಯಾಕರ್ಸ್ ಥೂ ಅಂತ ಉಗಿಸ್ಕೊಂಡು ವಿಳ್ಯದಲ್ಲೇ ಹಾಕ್ಸಿಸ್ಕೊಂಡು ನಾಚಿಕೆ ಇಲ್ಲದೆ ಮನ ಮರ್ಯಾದೆ ಇದ್ದಿರೋ ರಾಷ್ಟ್ರೀಯ ಪಕ್ಷ ಇದ್ದಂಗೆ. ಇಷ್ಟೇನಾ ರಾಷ್ಟ್ರೀಯ ಪಕ್ಷದ ಶಕ್ತಿ? ಅವರಿಬ್ಬರಿಗೂ ಬಿಡಿ, ಅವರಿಬ್ಬರಿಗೂ ಆ ಮನ ಮರ್ಯಾದೆ ಇಲ್ಲ. ಅಧಿಕಾರವಿಲ್ಲದಿದ್ದರು ಅವರವರಲ್ಲೇ ಬಡಿದಾಡಿಕೊಂಡು ಕರ್ನಾಟಕ ರಾಜ್ಯದ ಜನರಿಗೆ ಉಚಿತವಾಗಿ ಎಂಟರ್ಟೈನ್ಮೆಂಟ್ ಅನ್ನು ಕೊಡಬೇಕು ಅಂತ ವರ್ಷಗಳಿಂದ ಪ್ಲಾನ್ ಮಾಡ್ಕೊಂಡು ಪಾಪ ಈಗ ನಮ್ಮನ್ನೇ ಹಿಂಡ್ಕೊಳಕ್ ಓಡಾಡ್ತೀರ ಅಂತ ಮತ್ತೊಂದು ಮರಿ ರಾಕ್ಷಸರ ಕಥೆ ಇಲ್ಲ. ಹಂಗಾರೆ ನೆಕ್ಸ್ಟ್ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಈಗ ಸಂಚಲನ ಉಳಿಸಿದ್ವಿ. ಯಾಕರ್ಸಿ ಒಬ್ಬರನ್ನೊಬ್ರು ಥೂ 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 ಉಕ್ಕಂಡ ಸಂಚಲನ ಆಗಲಿಲ್ಲ, ಈಗ ಸಂಚಲನ ಕತೆ. ಬಿಜೆಪಿಯಲ್ಲೇ ಚರ್ಚೆ ಅಂತೆ, ಎಲ್ಲ ಎಚ್ಚರಿಕೆಯಿಂದ ಇದ್ದಾರಂತೆ. ಇನ್ನೇನಪ್ಪ ಮಾಡ್ತೀರಿ? ಬಿಜೆಪಿನಲ್ಲಿ ಯಾರಿಗೂ ಬೆನ್ನುಮೂಳೆ ಇದೆ ಅಂತ ಒಂಚೂರು ಯಾರಾದರೂ ಒಬ್ರು ಒಂದು ಎಕ್ಸ್ರೇ ಕಳಿಸ್ಕೊಡ್ರಪ್ಪ. ಒಬ್ಬನಿಗೂ ಬೆನ್ನುಮೂಳೆ ಇಲ್ಲ ಹೈಕಮಾಂಡ್ ಮುಂದೆ. ಒಂದು ಎಕ್ಸ್ರೇ ಕಳಿಸಿ ನೋಡೋಣ ಯಾರಿಗೆ ಬೆನ್ನುಮೂಳೆ ಇದೆ ನೋಡ್ತೀನಿ. ಸಾಧ್ಯನೇ ಇಲ್ಲ, ಯಾವನಿಗೂ ಇಲ್ಲ. ಈಗ ಎಚ್ಚರಿಕೆ, ನಿನ್ನೇನು ಮತ್ತೆ ಎಚ್ಚರಿಕೆಯಿಂದ ಮಾತಾಡಿದೆ ಮೂತಿ ಕೆತ್ತಬಿಡ್ತಾರ ಅಷ್ಟೇ, ಹೆಚ್ಚು ಕಡಿಮೆ ಮಾತಾಡಿದ್ರೆ. ಚುನಾವಣೆಗೆ ಗ್ಯಾರಂಟಿಗಳನ್ನ ಕಿತ್ತೊಗಿತೀರಾ ನೀವೇನಾದ್ರೂ ಅಧಿಕಾರಕ್ಕೆ ಅಪ್ಪಿ ಬಂದ್ರೆ? ನೋಡಿ, ಗ್ಯಾರಂಟಿ ಕೊಡೋದು ನಾನು ವಿರೋಧಿ ಅಲ್ಲ, ನಮ್ಮ ಪಾರ್ಟಿನೂ ವಿರೋಧಿ ಅಲ್ಲ. ಕಾಂಗ್ರೆಸ್ಸಿನ 5 ಗ್ಯಾರಂಟಿಗಳಿಗೆ ವಾರಂಟಿನೂ ಇಲ್ಲ, ಯಾವುದು ಬರೋದು ಇಲ್ಲ. ಕಾಂಗ್ರೆಸ್ಸಿನ ಗ್ಯಾರಂಟಿ ಎಲ್ಲ ವಾಂತಿ ಆಗೋಗ್ಬಿಟ್ಟಿದೆ. ಈಗಾಗಲೇ ಈ ಗ್ಯಾರಂಟಿಗಳ ಸ್ಟಾರ್ಟ್ ಮಾಡಿರೋದಕ್ಕೆ ಅರ್ಧ ದಿವಾಳಿ ಔಟಿದೆ ಈಗಾಗಲೇ. ಒಳ್ಳೆ